ಬಂದಿರತಕ್ಕಂತ ಇನ್ನೊಂದು ಕಡೆಯಲ್ಲಿ ವಿಧಾನ ಪರಿಷತ್ ಕಲಾಪ ಕೂಡ ಈಗ ಆರಂಭಗೊಂಡಿದೆ. ಜಾಣರ ವೇದಿಕೆ ಅಂತ ಕರೆಸಿಕೊಳ್ಳುವಂಥ ವಿಧಾನ ಪರಿಷತ್ ಇಲ್ಲೂ ಕೂಡ ಈಗ ಕಲಾಪ ಆರಂಭಗೊಂಡಿದೆ. ಸೊ ಬಸವರಾಜ ಹೊರಟ್ಟಿಯವರು ಕೂಡ ಅಲ್ಲಿ ಇದ್ದರು, ಸಾಕಷ್ಟು ಅಸಮಾಧಾನ ಎಲ್ಲವನ್ನು ಕೂಡ ವ್ಯಕ್ತಪಡಿಸಿದ್ರು. ಅವರು ಸಾಕಷ್ಟು ಮಾತಾಡೋದಿದೆ ಅಂತ ಹೇಳಿದರು, ಅದಾದ್ಮೇಲೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದರು. ಆದರೆ ಸಡನ್ಲಿ 7ನೇ ತಾರೀಕಿಗೆ ರಾಜೀನಾಮೆಯನ್ನು ನೀಡಿದರು. 8 ಜನ ಸದಸ್ಯರನ್ನ ಪರಿಚಯ ಮಾಡಿಕೊಡಿ. ಮನೆ ಸಭಾನಾಯಕರು. ಮಾನ್ಯ ಸಭಾಪತಿಗಳೇ, ವಿಧಾನ ಪರಿಷತ್ತಿಗೆ ನೂತನವಾಗಿ ಆಯ್ಕೆ ಬಂದಿರುವಂತಹ ಶಾಸಕಗಳನ್ನ ನಾನು ಸದನಕ್ಕೆ ಪರಿಚಯ ಮಾಡೋಕ್ಕೆ ಬಯಸ್ತಾ ಇದ್ದೇನೆ. ಮೊದಲಿಗೆ ಮಾನ್ಯ ಬಿ ಕೆ ಹರಿಪ್ರಸಾದ್ ರವರು, ನಂತರ ತಿಪ್ಪಣ್ಣಪ್ಪ ಕಮಕೂನೂರವರು, ಎ.ವಿ. ಗಾಯತ್ರಿ ಶಾಂತೇಗೌಡರವರು, ವಿನಯ್ ಕಾರ್ತಿಕ್ ಪ್ರಕಾಶ್ ರವರು, ಶಿವಣ್ಣ BS ರವರು, ರಘು ಆರ್ ಅವರು, PV ಮೋಹನ್ ರವರು, ಲಿಂಗರಾಜ ಪಾಟೀಲ್ ರವರು. ಈಗ ಸಚಿವ ಸಂಪುಟ ಹೊಸದಾಗಿ ರಚನೆ ಆಗಿರೋದ್ರಿಂದ ಅವರು ಪರಿಚಯ ಮಾಡಿಕೊಡಿ. ಸಭಾನಾಯಕರು ಬಂದಿರೋರು ಮಾಡಿ. ನೂತನವಾಗಿ ಸಚಿವ ಸಂಪುಟ ರಚನೆ ಆಗಿದೆ. ಈಗ ಇಲ್ಲಿ ಉಪಸ್ಥಿತಿರುವಂತಹ ಮಂತ್ರಿಗಳನ್ನ ಮಾತ್ರ ನಾನು ವಿಧಾನ ಪರಿಷತ್ತಿನ ಸದನಕ್ಕೆ ನಾನು ಪರಿಚಯ ಮಾಡಿಸ್ತಾ ಇದ್ದೇನೆ. ಮಾನ್ಯ ಸಂತೋಷ್ ಲಾಡ್ ರವರು, ಕಾರ್ಮಿಕ ಇಲಾಖೆಯ ಸಚಿವರು. ಈಗ ಸರ್, ಇಂಟ್ರೊಡಕ್ಷನ್ ಮೊದಲಿಗೆ ಸಭಾಪತಿ ಸ್ಥಾನಕ್ಕೆ ಚುನಾವಣೆಯನ್ನು ಘೋಷಣೆ ಮಾಡ್ತಾ ಇದ್ದೀನಿ. ಈಗ ಮೊದಲಿಗೆ ಬಂದಿರತಕ್ಕಂಥ ಪ್ರಸ್ತಾವಗಳ ಪಟ್ಟಿಯನ್ನು ಪತ್ರಿಕೆಗಳಲ್ಲಿ ಅನೇಕ ವಿಚಾರಗಳನ್ನು ನಾವು ಗಮನಿಸಿದ್ದೇವೆ. ಅದು ಬಿಡಿ, ಅದೆಲ್ಲ ಅವಕಾಶ ಇಲ್ಲ. ಆಮೇಲೆ ಮಾತಾಡಿ. ಈ ಚುನಾವಣೆ ಯಾಕೆ ಆಗ್ತಾ ಇದೆ ಅನ್ನೋದನ್ನ ಈಗ ದಯವಿಟ್ಟು ತಾವು ಈ ರಾಜ್ಯದ ಜನರಿಗೆ ಈ ಚುನಾವಣೆ ಯಾಕೆ ಬಂತು, ಆ ಅನಿವಾರ್ಯತೆ ಏನಿತ್ತು ಅನ್ನೋದನ್ನ ಸರ್ ಸದನಕ್ಕೆ ತಾವು ಚುನಾವಣೆ ಬಂದಿದೆ ಮನವಿ ಮಾಡ್ತಾರೆ. ಸಭಾಪತಿಗಳ ಮೊದಲನೇದು ಅಜೆಂಡಾದಲ್ಲಿ ಇರ್ತಕ್ಕಂಥದ್ದು ಚುನಾವಣೆ. ಚುನಾವಣೆ ಆದ್ಮೇಲೆ ಅವ್ರ ಪ್ರಕಾರ ಚರ್ಚೆ ಮಾಡಿ ಸಿದ್ಧ ಇದ್ದೀವಿ. ಅಲ್ಲ, ಚುನಾವಣೆ ಚರ್ಚೆಗೆ ನಾವು ಉತ್ತರ ಕೊಡ್ತೇವೆ. ನಾಯಕರೇ, ಮೊದಲು ಚುನಾವಣೆ ಪ್ರಕ್ರಿಯೆ ನಡೆದು ಬಿಡಲಿ. ಈಗಾಗಲೇ ಇಡೀ ರಾಜ್ಯದ ಜನರಿಗೆ ನೀವು ಒತ್ತಾಯಪೂರ್ವಕವಾಗಿ ಸಹಿ ಹಾಕಲಾಗಿದೆ. ಅವರ ಮೇಲೆ ಹೊಸ ಸಭಾಪತಿ ಮೇಲೆ ಅವರ ಮೇಲೆ ಒತ್ತಾಯಪೂರ್ವಕವಾಗಿ ಸಹಿ ಮಾಡಿಸಲಾಗಿದೆ. ಇದಕ್ಕೆ ಆ ಕಾರಣಕ್ಕೆ ಯಾಕೆ ಅನ್ನೋದನ್ನ ತಾವು ಚುನಾವಣೆಗೆ ತಾವು ತಿಳಿಸಬೇಕು ಅಂತ ಹೇಳಿ ನಾವು ಮನವಿ ಮಾಡ್ತಾ ಇದ್ದೇವೆ.